ಕಂಬಿ ಹಿಂದೆ ದರ್ಶನ್, ಕಂಬಿಯ ಮುಂದೆ ವಿಜಯಲಕ್ಷ್ಮಿ. ಅಯ್ಯೋ, ನನ್ನ ಗಂಡಂಗಿದೆಂತಹ ಸ್ಥಿತಿ ಬಂತು. ಜೈಲಲ್ಲಿ ದರ್ಶನ್ ಸ್ಥಿತಿಯನ್ನ ಕಂಡು ಪತ್ನಿ ವಿಜಯಲಕ್ಷ್ಮಿ ಕಣ್ಣೀರು. ಬಹಳ ದಿನಗಳ ಬಳಿಕ ದರ್ಶನ್ ಭೇಟಿಗೆ ಬಂದ ವಿಜಯಲಕ್ಷ್ಮಿ. ಕಂಬಿಯ ಹಿಂದೆ ದರ್ಶನ್ನು, ಕಂಬಿ ಮುಂದೆ ವಿಜಯಲಕ್ಷ್ಮಿ. ಗಂಡನ ದೇಹ ಮುಟ್ಟಲಾಗದೆ ಜೈಲಿನ ಸೆಲ್ಲಿನ ರಾಡನ್ನ ಹಿಡಿದು ಕಣ್ಣೀರು ಹಾಕಿ ಹೊರಬಂದಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಬಹಳ ದಿನಗಳ ನಂತರ ದರ್ಶನನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ರು ಅವರ ಅರ್ಧಾಂಗಿನಿ ಧರ್ಮಪತ್ನಿ ವಿಜಯಲಕ್ಷ್ಮಿ. ಪತ್ನಿ ವಿಜಯಲಕ್ಷ್ಮಿ ಸಮ್ಮುಖದಲ್ಲಿ ದರ್ಶನ್ ಕಂಬನಿ. ಹಾಸಿಗೆ ದಿಂಬು ಇಲ್ಲದೆ ನಿದ್ದೆ ಬರ್ತಿಲ್ಲ, ಕೂರೋದಕ್ಕೂ ಕುರ್ಚಿ ಇಲ್ಲ, ದೇಹಕ್ಕೆ ಆಕ್ಟಿವಿಟಿ ಇಲ್ಲ, ಸೂರ್ಯನ ಬೆಳಕು ನೋಡಿಲ್ಲ, ಸೂರ್ಯನ ರಶ್ಮಿಗಳು ದೇಹವನ್ನು ಸ್ಪರ್ಶ ಮಾಡಲಿಲ್ಲ. ಜೈಲಾಧಿಕಾರಿಗಳ ಮುಂದೆ ಅಂಗಲಾಚಿದ್ರು, ಏನೂ ಲಾಭ ಇಲ್ಲ. ವಿಜಯಲಕ್ಷ್ಮಿಯ ಮುಂದೆ ಸಂಕಷ್ಟ ತೋಡಿಕೊಂಡ ನಟ ದರ್ಶನ್. ನನ್ನ ಹಣೆ ಬರಹದಲ್ಲಿ ಇದ್ದಂಗಾಗುತ್ತೆ ಎಂದ ದರ್ಶನ್. ನೀನೇನು ಜೈಲಿಗೆ ಬರಬೇಡ, ಮಗನನ್ನು ಚೆನ್ನಾಗಿ ನೋಡ್ಕೋ. ಪತ್ನಿ ವಿಜಯಲಕ್ಷ್ಮಿಯ ಮುಂದೆ ಕಣ್ಣೀರಿಡುತ್ತಾ ಮಾತಾಡಿದ ದರ್ಶನ್. ಪತಿ ದರ್ಶನ್ ಮಾತುಗಳನ್ನ ಕೇಳಿ ಕಣ್ಣೀರಿಟ್ಟುಕೊಂಡ ವಿಜಯಲಕ್ಷ್ಮಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿಗೋಗಿ ಬೇಲ್ ಪಡೆದು ಹೊರಬಂದು ಕಾನೂನಿನ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಮತ್ತೆ ಬೇಲ್ ವ್ಯಾಲಿಡ್ ಅಲ್ಲ, ಅದು ಒಳಗಾಕಿ ಅಂತೇಳಿ ಕಾನೂನೇ ಹೇಳಿ ಈಗ ಜೈಲು ಸೇರಿದ್ದಾರೆ ನಟ ದರ್ಶನ್. ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳು ಸಿಗ್ತಿಲ್ಲ. ದರ್ಶನ್ ಯಮಬಾಧೆಗೆ ತುತ್ತಾಗಿದ್ದಾರೆ. ಹಿಂಸಾತ್ಮಕ ಹಿಂಸೆಗಳಾಗ್ತಾ ಇದೆ ಅವರಿಗೆ. ತಲೆಗೆ ದಿಂಬಿಲ್ಲ, ಚಳಿ ಸಹಿಸಿಕೊಳ್ಳೋದಕ್ಕೆ ಬ್ಲಾಂಕೆಟ್ ಇಲ್ಲ, ಓಡಾಡೋದಕ್ಕೆ ಜಾಗ ಇಲ್ಲ, ಓಡಾಡೋಣ ಅಂದರೆ ಅದಕ್ಕೆ ಅನುಮತಿನೂ ಇಲ್ಲ, ವ್ಯಕ್ತಿ ಸ್ವಾತಂತ್ರ್ಯದ ವಧೆ ಆಗ್ತಿದೆ ಅಂತ ಹೇಳಿ ಅವರು ಪರ ಲಾಯರು ವಕಾಲತ್ತು. ಇತ್ತ ದರ್ಶನ್ ಹೆಂಡತಿ ವಿಜಯಲಕ್ಷ್ಮಿ 2 ಬಾರಿ ಜೈಲಿಗೆ ಹೋಗೋದಕ್ಕೆ ಪ್ರಯತ್ನ ಪಟ್ಟರು. ಆದರೆ ಹಳ್ಳಿ ಕಡೆಯ ಪಡಿತರ ಚೀಟಿ ಅಂಗಡಿ ಮುಂದೆ ಸಾಲುಗಟ್ಟಿ ನಿಂತ್ಕೊಳ್ಳಕ್ಕಾಗಲ್ಲ, ಹಾಗಾಗಿ ಹೋಗೋದನ್ನ ನಿಲ್ಸೋಣ ಅಂತೇಳಿ ಒಂದಷ್ಟು ದಿನ ಹೋಗಿರಲಿಲ್ಲ. ಸಾಮಾನ್ಯ ಕೈದಿಯನ್ನ ನೋಡೋದಕ್ಕೆ ಬರುವಂತಹ ಪೋಷಕರಂತೆ ದರ್ಶನ್ ಹೆಂಡತಿಯು ಕೂಡ ಸಾಲಲ್ಲಿ ನಿಂತುಕೊಳ್ಳಬೇಕಾಗಿ ಬರ್ತಿತ್ತು. ಟೋಕನ್ ನಂಬರ್ ಬಂದರೆ ಜಾಲರಿ ಹತ್ರಕ್ಕೆ ಬಿಡ್ತಾರೆ, ಹೋಗಿ ನೋಡ್ಕ ಬನ್ನಿ. ಸೊ ಆ ಲೈನಲ್ಲಿ ನಿಂತ್ಕೊಳ್ಳೋದಕ್ಕಾಗ್ತಿರ್ಲಿಲ್ಲ ವಿಜಯಲಕ್ಷ್ಮಿಗೆ. ಸೊ ಸಾಕಷ್ಟು ಬಾರಿ ಬಂದ ದಾರಿಗೆ ಸುಂಕ ಇಲ್ಲ ಅನ್ಕೊಂಡು ವಾಪಸ್ ಹೋಗಿದ್ರು. ಈಗ ಗಂಡನನ್ನು ನೋಡೋದಕ್ಕೆ ಜೈಲಿಗೆ ಹೋಗಿದ್ರು. ಗಂಡನ ಪರಿಸ್ಥಿತಿಗಳನ್ನು ಸುದ್ದಿವಾಹಿನಿಗಳಲ್ಲಿ ನೋಡಿ ಕೇಳಿಕೊಂಡಿದ್ದ ವಿಜಯಲಕ್ಷ್ಮಿ ಕಣ್ಣಾರೆ ನೋಡಿ ಕಣ್ಣೀರಿಟ್ಟು ಬಂದಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ದರ್ಶನ್ರನ್ನ ನೋಡಿ ಭಾವುಕ, ಇನ್ನು ಹೆಂಡತಿಯನ್ನ ದರ್ಶನ್ ನೋಡಿ ದರ್ಶನು ಭಾವುಕ. ಪಶ್ಚಾತ್ತಾಪ ಕೇಂದ್ರದಲ್ಲಿ ಅತಿ ತೀವ್ರತೆಯ ಪಶ್ಚಾತ್ತಾಪವನ್ನು ಪಡುತ್ತಿದ್ದಾರೆ ದರ್ಶನ್. ದುಡುಕು ನಿರ್ಧಾರ ತೆಗೆದುಕೊಳ್ಳಬಾರದು, ಕೋಪಕ್ಕೆ ಅವಕಾಶಗಳನ್ನು ಕೊಡಬಾರದು, ಕೋಪದಲ್ಲಿ ಆಗುವ ಪಾಪ ಕೃತ್ಯಗಳಿಗೆ ಯಾವತ್ತೂ ಶರಣಾಗತಿ ಆಗಬಾರದು ಅನ್ನೋದಕ್ಕೂ ಇದೊಂದು ನಿದರ್ಶನ. ಬದುಕುಳಿದ್ರೆ ಎಲ್ಲಾದ್ರೂ ಆಯ್ಕೊಂಡಾದ್ರೂ ತಿನ್ನಬಹುದು, ತಗಲಾಕೊಂಡ್ರಲ್ಲ ಆಯ್ಕೊಂಡು ತಿನ್ನಕ್ಕೂ ಏನೂ ಇರಲ್ಲ. ದುಡುಕುವ ಮುನ್ನ ಯೋಚನೆ ಮಾಡಿ. ಜೈಲು ಅನ್ನೋದು ಹೂವಿನ ಹಾಸಿಗೆ ಅಲ್ಲ. ನಿಮಗೆ ಹಸಿವಾದಾಗ ಆಹಾರ ಕೊಡಲ್ಲ, ಆಹಾರ ಬಂದಾಗ ನಿಮಗೆ ಹಸಿವೆ ಇರಲ್ಲ. ಇದು ಜೈಲು. ನಿಮಗೆ ಹಸಿವಾದಾಗಲ್ಲ ಆಹಾರ ಸಿಗಲ್ಲ, ಆಹಾರ ಬಂದಾಗ ನಿಮಗೆ ಹಸಿವಿರಲ್ಲ, ಹಸಿವನ್ನು ಸತ್ತೋಗಿರುತ್ತೆ. ಯಾವ ಭಾವನೆಯೂ ವರ್ಕೌಟ್ ಆಗೋದಿಲ್ಲ, ನಿಮ್ಮ ಯಾವ ಪ್ರಭಾವವೂ ವರ್ಕೌಟ್ ಆಗೋದಿಲ್ಲ, ನಿಮ್ಮ ಯಾವ ಹೈಟು ವೈಟು ಯಾವುದು ವರ್ಕೌಟ್ ಆಗೋದಿಲ್ಲ. ಜೈಲು ಹಕ್ಕಿ ಪಂಜರದಲ್ಲಿ ಬಂಧನ. ರೆಕ್ಕೆಯನ್ನ ಬಡಿದು ಕಾನನದಲ್ಲಿ ಹಾರೋದಕ್ಕಾಗಲ್ಲ, ರೆಕ್ಕೆ ಕಟ್ ಮಾಡಿ ಬಂಧನದಲ್ಲಿ ಇಟ್ಟಿರ್ತಾರೆ. ಸೊ ಅದೇನೇ ಇರಲಿ, ವಿಜಯಲಕ್ಷ್ಮಿ ಈಗ ಭಾವುಕರಾಗಿದ್ದಾರೆ. ಹಾಸಿಗೆ ದಿಂಬು ಇಲ್ಲದೆ ನಿದ್ದೆ ಬರ್ತಿಲ್ಲ, ಕೂರೋದಕ್ಕೆ ಕುರ್ಚಿ ಇಲ್ಲ, ದೇಹಕ್ಕೆ ಆಕ್ಟಿವಿಟಿ ಇಲ್ಲ, ಸೂರ್ಯನ ಬೆಳಕು ದೇಹವನ್ನು ನೋಡಿಲ್ಲ,
ಜೈಲಾಧಿಕಾರಿಗಳ ಮುಂದೆ ಅಂಗಲಾಚಿದ್ರು ಕೂಡ ಏನು ಲಾಭ ಆಗ್ತಾ ಇಲ್ಲ. ದರ್ಶನ್ ಹೆಂಡತಿಯ ಮುಂದೆ ಭಾವುಕರಾಗಿದ್ದಾರೆ. ಇನ್ನು ಪತ್ನಿ ವಿಜಯಲಕ್ಷ್ಮಿಯು ಕೂಡ ದರ್ಶನ್ ರವರ ಪರಿಸ್ಥಿತಿಯನ್ನ ಕಂಡು ಭಾವೋದ್ರೇಕ ಅಥವಾ ಚಿಂತಾಕ್ರಾಂತರಾಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.